ಜೈ ಶ್ರೀ ಹರಿ ವಿಷ್ಣು. ಅದೇನೆಂದರೆ ಬ್ರಹ್ಮ, ವಿಷ್ಣು ಮತ್ತು ಶಿವನ ರೂಪಗಳಲ್ಲಿ ಬ್ರಹ್ಮಾಂಡದ ಸೃಷ್ಟಿ, ನಿರ್ವಹಣೆ ಮತ್ತು ನಾಶಕ್ಕೆ ಕಾರಣರಾದ ಆ ಶುದ್ಧ, ನಿಷ್ಕಳಂಕ, ಶಾಶ್ವತ, ಸರ್ವೋಚ್ಚ ಜೀವಿ ಭಗವಾನ್ ಶ್ರೀ ವಾಸುದೇವ ವಿಷ್ಣುವಿಗೆ ನಾನು ನಮಸ್ಕರಿಸುತ್ತೇನೆ. ಲೌಕಿಕ ಅಸ್ತಿತ್ವದ ಸಾಗರದಾದ್ಯಂತ ತನ್ನ ಭಕ್ತರನ್ನು ಸಾಗಿಸುತ್ತಾನೆ. ಮಹಾನ್ ಋಷಿ ವೇದವ್ಯಾಸರಿಂದ ರಚಿತವಾದ ಶ್ರೀ ಗರುಡ ಪುರಾಣದ ದಿವ್ಯ ಜ್ಞಾನದ ಮೂಲಕ ನಮ್ಮ ಹಿಂದಿನ ಪ್ರಸ್ತುತಿಯಲ್ಲಿ ಒಬ್ಬ ವ್ಯಕ್ತಿಯ ಮರಣದ ನಂತರ ಆತ್ಮವು ಮನೆಯಲ್ಲಿ ಎಷ್ಟು ದಿನ ಇರುತ್ತದೆ, ಗರುಡ ಪುರಾಣವನ್ನು ಏಕೆ ಓದಲಾಗುತ್ತದೆ ಮತ್ತು ಎಷ್ಟು ಸಮಯ ಎಂದು ವಿವರಿಸಿದ್ದೇವೆ. ಆತ್ಮವು ತನ್ನ ಪ್ರಯಾಣವನ್ನು ಪ್ರಾರಂಭಿಸಲು ಸೂಕ್ಷ್ಮ ದೇಹವನ್ನು ಪಡೆಯಲು ತೆಗೆದುಕೊಳ್ಳುತ್ತದೆ. ಇಂದಿನ ಪ್ರಸ್ತುತಿಯಲ್ಲಿ 13 ದಿನಗಳ ನಂತರ ಆತ್ಮವು ಸೂಕ್ಷ್ಮ ದೇಹವನ್ನು ಪಡೆಯುತ್ತದೆ ಮತ್ತು ಯಮದೂತರೊಂದಿಗೆ ಯಮನ ದೂತರು ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಈ ಪ್ರಯಾಣದಲ್ಲಿ ಆತ್ಮವು ಎದುರಿಸುವ 16 ನಗರಗಳನ್ನು ನಾವು ಅನ್ವೇಷಿಸುತ್ತೇವೆ. ಭಗವಾನ್ ಶ್ರೀ ಹರಿ ಗರುಡನಿಗೆ ಜ್ಞಾನವನ್ನು ನೀಡುತ್ತಾ, ಒಬ್ಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಮಾಡಿದ ಕ್ರಿಯೆಗಳ ಪ್ರಕಾರ ಅವನ ಮರಣಾನಂತರದ ಪ್ರಯಾಣವನ್ನು ನಿರ್ಧರಿಸಲಾಗುತ್ತದೆ ಎಂದು ಹೇಳುತ್ತಾರೆ. ಒಬ್ಬನು ಸತ್ಕಾರ್ಯಗಳನ್ನು ಮಾಡಿದ್ದರೆ ಪ್ರಯಾಣವು ಸುಗಮ ಮತ್ತು ಆನಂದದಾಯಕವಾಗಿರುತ್ತದೆ. ಆದಾಗ್ಯೂ ಒಬ್ಬನು ಪಾಪ ಕಾರ್ಯಗಳನ್ನು ಮಾಡಿದ್ದರೆ ಪ್ರಯಾಣವು ಅಪಾರ ದುಃಖದಿಂದ ತುಂಬಿರುತ್ತದೆ ಮತ್ತು ಯಮಲೋಕಕ್ಕೆ ಯಮನ ನಿವಾಸ ಪ್ರಯಾಣದ ಸಮಯದಲ್ಲಿ ಪಾಪಾತ್ಮನು ಅನೇಕ ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಾನೆ. ಯಮಲೋಕ ಮತ್ತು ಮರ್ತ್ಯಲೋಕದ ನಡುವಿನ ಅಂತರವು 86,000 ಯೋಜನೆಗಳು ಮತ್ತು ಅರ್ಧಕೋಶಗಳು. ಪ್ರಯಾಣವು ಒಟ್ಟು 348 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಈ ಪ್ರಯಾಣದ ಸಮಯದಲ್ಲಿ ಯಮದೂತರು ಪಾಪಿ ಆತ್ಮವನ್ನು ದಾರಿಯಲ್ಲಿ ಎಳೆಯುತ್ತಾರೆ. ತಮ್ಮ ಜೀವನದುದ್ದಕ್ಕೂ ಪಾಪಕೃತ್ಯಗಳಲ್ಲಿ ಪಾಲ್ಗೊಳ್ಳುವವರು ಈ ಮಾರ್ಗದಲ್ಲಿ ಬಹಳವಾಗಿ ಬಳಲುತ್ತಿದ್ದಾರೆ ಮತ್ತು ಅವರ ನೋವುಗಳ ವಿವರಗಳನ್ನು ವ್ಯಾಪಕವಾಗಿ ವಿವರಿಸಲಾಗಿದೆ. ಮರಣದ ನಂತರ 13ನೇ ದಿನದಂದು ಪಾಪಿ ಆತ್ಮವನ್ನು ಯಮದೂತರ ಕಠಿಣ ಕೈಗಳಿಂದ ಬಂಧಿಸಿ ಎಳೆಯಲಾಗುತ್ತದೆ. ಅವರು ಕೋಪ ಮತ್ತು ಬಲದಿಂದ ಹೊಡೆಯುತ್ತಾರೆ. ದಕ್ಷಿಣ ದಿಕ್ಕಿನಲ್ಲಿ ಆತ್ಮವನ್ನು ತಮ್ಮ ನಿವಾಸದ ಕಡೆಗೆ ಎಳೆಯುತ್ತಾರೆ. ಮಾರ್ಗವು ಚೂಪಾದ ಕಲ್ಲುಗಳಿಂದ ಆವೃತವಾಗಿದೆ ಮತ್ತು ಕೆಲವು ಸ್ಥಳಗಳಲ್ಲಿ ಬೆಂಕಿ ಮತ್ತು ಕಷ್ಟಕರವಾದ ಭೂಪ್ರದೇಶದಲ್ಲಿ ಆವರಿಸಿದೆ. ಯಮದೂತರು ಎಳೆದುಕೊಂಡು ಹೋಗುವಾಗ, ಕ್ರೂರ ಮೃಗದಂತೆ ನೋವಿನಿಂದ ಕಿರುಚುತ್ತಿರುವಾಗ, ಸೂರ್ಯನ ತೀವ್ರ ಶಾಖ ಮತ್ತು ಸೊಳ್ಳೆಗಳ ಸಮೂಹವು ಆತ್ಮವನ್ನು ಹಿಂಸಿಸುತ್ತದೆ. ಪಾಪಿ ಆತ್ಮವು ಯಮಲೋಕಕ್ಕೆ ಮೋಸದ ಹಾದಿಯ ಮೂಲಕ ಪ್ರಯಾಣಿಸುವಾಗ ಅದು ತನ್ನ ದೇಹವನ್ನು ಸುಡುವುದರಿಂದ ತೀವ್ರ ಸಂಕಟವನ್ನು ಅನುಭವಿಸುತ್ತದೆ. ಅದರ ಕರ್ಮಗಳಿಗನುಸಾರವಾಗಿ ವಿವಿಧ ಜೀವಿಗಳು ಅದನ್ನು ಕಬಳಿಸಿ, ಚುಚ್ಚಿಕೊಂಡು, ತುಂಡರಿಸಿ ಅಪಾರ ಸಂಕಟವನ್ನುಂಟು ಮಾಡುತ್ತವೆ. ಓ ಪಕ್ಷಿರಾಜನೇ, ಆತ್ಮವು ತನ್ನ ಕರ್ಮಗಳ ಆಧಾರದ ಮೇಲೆ ಯಮಲೋಕದಲ್ಲಿ ಇನ್ನೊಂದು ದೇಹವನ್ನು ಪಡೆಯುವುದರಿಂದ ಅದು ವಿವಿಧ ಹಿಂಸೆಗಳನ್ನು ಸಹಿಸಿಕೊಳ್ಳುತ್ತದೆ. ಈ ಪ್ರಯಾಣದಲ್ಲಿ ಆತ್ಮವು ಎದುರಿಸುವ 16 ನಗರಗಳು ಅಥವಾ ಪಟ್ಟಣಗಳಿವೆ. ಅವುಗಳು ಅತ್ಯಂತ ಭಯಾನಕ ಮತ್ತು ಹಿಂಸೆಯನ್ನುಂಟು ಮಾಡುತ್ತವೆ. ಮೊದಲ ನಗರ ಗಂಧರ್ವಪುರ, ನಂತರ ಸಂಗಮ, ಕ್ರೂರಪುರ, ವಿಚಿತ್ರ ಭವನ, ವಾಹಪದ, ದುಃಖದಪುರ ಮತ್ತು ನಾನಾಕರಣ ಪೂರ್ವ. ಈ 16 ನಗರಗಳು ಭಯಂಕರವಾಗಿವೆ ಮತ್ತು ತೀವ್ರ ನೋವನ್ನುಂಟು ಮಾಡುತ್ತವೆ. ಪಾಪಿ ಆತ್ಮವು ಯಮಿಪುರದ ಹಾದಿಯನ್ನು ಪ್ರವೇಶಿಸಿದಾಗ ಅದು ನೋವಿನಿಂದ ಕೂಗುತ್ತದೆ, ತನ್ನ ಮಕ್ಕಳನ್ನು ಉಳಿಸುವಂತೆ ಕೂಗುತ್ತದೆ. ಅದು ತನ್ನ ಹಿಂದಿನ ಪಾಪಗಳನ್ನು ನೆನೆದು 18 ದಿನಗಳಲ್ಲಿ ಯಮಿಪುರ ನಗರವನ್ನು ತಲುಪುತ್ತದೆ. ಅಲ್ಲಿ ಪುಷ್ಪಭದ್ರಾ ನದಿ ಹರಿಯುತ್ತದೆ. ಆತ್ಮವು ಸುಂದರವಾದ ಆಲದ ಮರಗಳ ಕೆಳಗೆ ವಿಶ್ರಾಂತಿ ಪಡೆಯಲು ಬಯಸುತ್ತದೆ, ಆದರೆ ಯಮದೂತರು ಅದನ್ನು ಅನುಮತಿಸುವುದಿಲ್ಲ.
ಆತ್ಮವು ತನ್ನ ಪುತ್ರರು ಅಥವಾ ಭೂಮಿಯ ಮೇಲಿನ ಇತರ ಕರುಣಾಮಯಿ ವ್ಯಕ್ತಿಗಳು ಮಾಡಿದ ಮಾನಸಿಕ ಕೊಡುಗೆಗಳನ್ನು ಸೇವಿಸುತ್ತದೆ. ಅದರ ನಂತರ ಆತ್ಮವು ಸೌರಪುರದ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ. ದಾರಿಯಲ್ಲಿ ಅದನ್ನು ಯಮದೂತರು ಕೋಲುಗಳಿಂದ ಹೊಡೆಯುತ್ತಾರೆ. ಬಹಳವಾಗಿ ನರಳುತ್ತಿರುವ ಆತ್ಮವು ಮನುಷ್ಯರ, ಪ್ರಾಣಿ, ಪಕ್ಷಿಗಳ ದಾಹವನ್ನು ನೀಗಿಸಲು ನೀರನ್ನು ನೀಡಲಿಲ್ಲ, ದಾನವನ್ನು ಮಾಡಲಿಲ್ಲ ಎಂದು ದುಃಖಿಸುತ್ತದೆ. ಆದ್ದರಿಂದ ಈಗ ಅದು ತನ್ನ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸುತ್ತಿದೆ. ಸೌರಪುರದಲ್ಲಿ ಆತ್ಮವು ರಾಕ್ಷಸ ರಾಜನಿಂದ ಆಳಲ್ಪಡುತ್ತದೆ ಮತ್ತು ದುರದೃಷ್ಟದ ಭಯದಿಂದ ದುಃಖಿತನಾಗಿ ಭೂಮಿಯ ಮೇಲೆ ತನ್ನ ವಂಶಸ್ಥರು ಮಾಡಿದ ನೀರು ತುಂಬಿದ ನೈವೇದ್ಯವನ್ನು ಸೇವಿಸಿ ಮುಂದೆ ಸಾಗುತ್ತದೆ. ಅದು ತನ್ನ ಪ್ರಯಾಣವನ್ನು ಮುಂದುವರೆಸುತ್ತಿರುವಾಗ ಯಮದೂತರು ಅದನ್ನು ಹರಿತವಾದ ಆಯುಧಗಳಿಂದ ಹೊಡೆದು ಅಪಾರ ನೋವನ್ನುಂಟು ಮಾಡುತ್ತಾರೆ. ಆತ್ಮವು ಆಹಾರವನ್ನು ನೀಡಲಿಲ್ಲ, ದೈನಂದಿನ ಆಚರಣೆಗಳನ್ನು ಮಾಡಲಿಲ್ಲ ಅಥವಾ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಲಿಲ್ಲ ಎಂದು ದುಃಖಿಸುತ್ತದೆ. ಹೀಗಾಗಿ ಈಗ ಅದು ತನ್ನ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಮುಂದೆ ಆತ್ಮವು ನಾಗೇಂದ್ರ ನಗರವನ್ನು ತಲುಪುತ್ತದೆ. ಅಲ್ಲಿ ಅದು 2ನೇ ತಿಂಗಳಲ್ಲಿ ತನ್ನ ಸಂಬಂಧಿಕರು ನೀಡಿದ ನೈವೇದ್ಯವನ್ನು ಸೇವಿಸಿ ಮುಂದೆ ಸಾಗುತ್ತದೆ. ಯಮದೂತರು ಅದನ್ನು ಖಡ್ಗಗಳ ಹಿಡಿತದಿಂದ ಹೊಡೆದು, ಅದು ಅಜ್ಞಾನದಿಂದ ತನ್ನ ಮಾನವ ಜೀವನವನ್ನು ವ್ಯರ್ಥ ಮಾಡಿತು ಮತ್ತು ಯಾವುದೇ ಪುಣ್ಯ ಕಾರ್ಯಗಳನ್ನು ಮಾಡಲಾರದು ಎಂದು ಕೊರಗುವಂತೆ ಅದು ದುಃಖದಿಂದ ಕೂಗುತ್ತದೆ. ತನ್ನ ಅದೃಷ್ಟವನ್ನು ದುಃಖಿಸುತ್ತಾ ಆತ್ಮವು 3ನೇ ತಿಂಗಳಲ್ಲಿ ಗಂಧರ್ವ ನಗರವನ್ನು ತಲುಪುತ್ತದೆ. 3ನೆಯ ತಿಂಗಳ ನೈವೇದ್ಯವನ್ನು ಸೇವಿಸಿ ಅದು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ. ಆದರೆ ಯಮದೂತರು ಅದನ್ನು ಕತ್ತಿಗಳ ಅಂಚುಗಳಿಂದ ಹೊಡೆದು, ಅದು ದಾನ ಮಾಡಲಿಲ್ಲ, ಅಗ್ನಿಯಲ್ಲಿ ನೈವೇದ್ಯಗಳನ್ನು ಅರ್ಪಿಸಲಿಲ್ಲ ಅಥವಾ ತಪಸ್ಸು ಮಾಡಲಿಲ್ಲ ಎಂದು ವಿಷಾದಿಸುತ್ತಾ ನೋವಿನಿಂದ ಕೂಗಿದರು. ಓ ಪಕ್ಷಿಗಳ ರಾಜ, 4ನೇ ತಿಂಗಳಲ್ಲಿ ಆತ್ಮವು ಶೈಲಗಂಪುರವನ್ನು ತಲುಪುತ್ತದೆ. ಅಲ್ಲಿ ನಿರಂತರವಾಗಿ ಕಲ್ಲುಗಳಿಂದ ಹೊಡೆಯಲಾಗುತ್ತದೆ. 4ನೆಯ ಮಾಸದ ಶ್ರಾದ್ದದಲ್ಲಿ ಪುತ್ರರು ನೀಡಿದ ನೈವೇದ್ಯವನ್ನು ಸೇವಿಸಿ ಮುಂದೆ ಸಾಗಿದರೂ ಕಲ್ಲು ತೂರಾಟ ಅಪಾರ ನೋವನ್ನು ಉಂಟು ಮಾಡುತ್ತದೆ, ಮಾಡಲಿಲ್ಲ ಎಂದು ಪ್ರಾಣ ಗೋಳಾಡುತ್ತದೆ. ಜ್ಞಾನ, ಯೋಗ, ಕರ್ಮ ಅಥವಾ ಭಕ್ತಿಯ ಮಾರ್ಗವನ್ನು ಅನುಸರಿಸಿ ಅಥವಾ ಬುದ್ಧಿವಂತಿಕೆಯನ್ನು ಪಡೆಯಲು ಅದು ಸಂತರೊಂದಿಗೆ ಸಹವಾಸ ಮಾಡಲಿಲ್ಲ. ಸಾವಿನ ನಂತರ 5ನೇ ತಿಂಗಳಲ್ಲಿ ಆತ್ಮವು ಕ್ರಂಚ್ಪುರವನ್ನು ತಲುಪುತ್ತದೆ. ಅಲ್ಲಿ ಅದು ತನ್ನ ಪುತ್ರರು ಮಾಡಿದ ಅರ್ಪಣೆಗಳನ್ನು ಸೇವಿಸುತ್ತದೆ ಮತ್ತು ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯುತ್ತದೆ. ನಂತರ 5ನೇ ತಿಂಗಳ ಶ್ರಾದ್ದದಲ್ಲಿ ಮಾಡಿದ ನೈವೇದ್ಯವನ್ನು ಸೇವಿಸಿ 6ನೇ ತಿಂಗಳಲ್ಲಿ ಕ್ರೂರಪುರದ ಕಡೆಗೆ ಸಾಗುತ್ತದೆ. ದಾರಿಯಲ್ಲಿ ಯಮದೂತರು ಅದನ್ನು ಕೊಡಲಿಯಿಂದ ಹೊಡೆದು ಬೀಳುವಂತೆ ಮಾಡಿದರು ಮತ್ತು ಪಾಪ ಕಾರ್ಯಗಳನ್ನು ತಪ್ಪಿಸಲು ಅದರ ಸಂಬಂಧಿಕರು ಮಾರ್ಗದರ್ಶನ ನೀಡಲಿಲ್ಲ ಎಂದು ಕೊರಗುತ್ತಾರೆ. ಯಮದೂತರು ಆತ್ಮವನ್ನು ಗದರಿಸುತ್ತಾರೆ. ಅದರ ಪೋಷಕರು, ಸಂಗಾತಿಗಳು, ಮಕ್ಕಳು ಮತ್ತು ಸ್ನೇಹಿತರು ಈಗ ಅದಕ್ಕೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ನೆನಪಿಸುತ್ತಾರೆ. ಅದು ತನ್ನದೇ ಆದ ಕ್ರಿಯೆಗಳ ಪರಿಣಾಮಗಳನ್ನು ಸಹಿಸಿಕೊಳ್ಳಬೇಕು. ಮರಣಾನಂತರದ ಜೀವನಕ್ಕೆ ಪ್ರಯಾಣದಲ್ಲಿ ಒಬ್ಬರು ಇತರರನ್ನು ಅವಲಂಬಿಸಲು ಸಾಧ್ಯವಿಲ್ಲ. ಒಬ್ಬರ ಸ್ವಂತ ಒಳ್ಳೆಯ ಕಾರ್ಯಗಳು ಮಾತ್ರ ಬೆಂಬಲವನ್ನು ನೀಡುತ್ತವೆ. ಯಾವುದೇ ಮಾರಾಟದ ಮೂಲಕ ಯಾವುದೇ ಸ್ವಾಧೀನಪಡಿಸಿಕೊಂಡ ಆನಂದವನ್ನು ಪಡೆಯಲಾಗದ ಅದೇ ಹಾದಿಯಲ್ಲಿ ನೀವು ಸಾಗಬೇಕು. ಇದರ ನಂತರ ಆತ್ಮವು ವಿಚಿತ್ರ ನಗರದ ಕಡೆಗೆ ಹೋಗುತ್ತದೆ. ದಾರಿಯುದ್ದಕ್ಕೂ ಯಮದೂತರು ಅದನ್ನು ಆಯುಧಗಳಿಂದ ಹೊಡೆದು ಅಪಾರವಾದ ಸಂಕಟವನ್ನು ಉಂಟುಮಾಡುತ್ತಾರೆ. ಆತ್ಮವನ್ನು ದುಃಖಿಸುತ್ತಾರೆ. ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ? ನಾನು ಖಂಡಿತವಾಗಿಯೂ ಇನ್ನು ಮುಂದೆ ಬದುಕಲು ಬಯಸುವುದಿಲ್ಲ. ಆದರೂ ನಾನು ಇನ್ನೂ ಜೀವಂತವಾಗಿದ್ದೇನೆ. ಕೊಲ್ಲಲ್ಪಟ್ಟ ಜೀವಿ ಮತ್ತೆ ಸಾಯುವುದಿಲ್ಲ. ಈ ರೀತಿ ದುಃಖಿಸುತ್ತಾ ದುಃಖದ ದೇಹವನ್ನು ಹೊತ್ತ ಆತ್ಮವು ವಿಚಿತ್ರ ನಗರವನ್ನು ತಲುಪುತ್ತದೆ.
ಅಲ್ಲಿ ರಾಜ ವಿಚಿತ್ರ ಆಳ್ವಿಕೆ ನಡೆಸುತ್ತದೆ. ಅಲ್ಲಿ ಅದು ತನ್ನ ವಂಶಸ್ಥರು ಮಾಡಿದ ಕಾಣಿಕೆಗಳಿಂದ ಪಿಂಡ ತನ್ನ ಹಸಿವನ್ನು ನೀಗಿಸುತ್ತದೆ ಮತ್ತು ಮುಂದಿನ ನಗರಕ್ಕೆ ಚಲಿಸುತ್ತದೆ. ದಾರಿಯಲ್ಲಿ ಯಮದೂತರು ಅದನ್ನು ಮತ್ತೆ ಹೊಡೆದರು. ಆತ್ಮವು ನೋವಿನಿಂದ ದುಃಖಿಸುವಂತೆ ಮಾಡುತ್ತದೆ. ಈ ದುಃಖದ ಸಮುದ್ರದಿಂದ ನನ್ನನ್ನು ರಕ್ಷಿಸಲು ನನ್ನ ಹೆತ್ತವರು, ಒಡಹುಟ್ಟಿದವರು ಅಥವಾ ಮಕ್ಕಳು ಇಲ್ಲಿದ್ದಾರೆಯೇ? ಹೀಗೆ ಕೊರಗುತ್ತಾ ಆತ್ಮ ತನ್ನ ಪಯಣ ಮುಂದುವರಿಸುತ್ತದೆ. ದಾರಿಯುದ್ದಕ್ಕೂ ವೈತರಣಿ ನದಿಯು 100 ಯೋಜನಗಳಷ್ಟು ಅಗಲವಿದೆ ಮತ್ತು ರಕ್ತ ಮತ್ತು ಕೀವುಗಳಿಂದ ತುಂಬಿದೆ. ನದಿಯ ದಡವನ್ನು ತಲುಪಿದ ನಂತರ ಆತ್ಮವು ದೋಣಿ ನಡೆಸುವವರನ್ನು ನೋಡುತ್ತದೆ. ನೀವು ವೈತರಣಿ ಹಸುವನ್ನು ದಾನ ಮಾಡಿದ್ದರೆ ಈ ದೋಣಿಯನ್ನು ಹತ್ತಿ ಶಾಂತವಾಗಿ ನದಿಯನ್ನು ದಾಟಿ. ವೈತರಣಿ ಹಸುವನ್ನು ದಾನ ಮಾಡಿದವರು ಮಾತ್ರ ನದಿಯನ್ನು ಶಾಂತಿಯುತವಾಗಿ ದಾಟಬಹುದು. ಇಲ್ಲದಿದ್ದರೆ ದೋಣಿ ಸವಾರರು ಆತ್ಮವನ್ನು ಅಡ್ಡಲಾಗಿ ಎಳೆದುಕೊಂಡು ಹೋಗುತ್ತಾರೆ ಮತ್ತು ಅದು ಗೂಬೆಗಳಂತಹ ಪಕ್ಷಿಗಳಿಂದ ಪೀಡಿಸಲ್ಪಡುತ್ತದೆ. ಓ ಪಕ್ಷಿರಾಜನೇ, ಸಾವಿನ ಸಮಯದಲ್ಲಿ ವೈತರಣಿ ಹಸುವನ್ನು ದಾನ ಮಾಡುವುದು ಹೆಚ್ಚು ಪ್ರಯೋಜನಕಾರಿ. ಈ ಗೋವು ಎಲ್ಲಾ ಪಾಪಗಳನ್ನು ನಾಶಪಡಿಸುತ್ತದೆ ಮತ್ತು ಆತ್ಮವನ್ನು ಯಮಲೋಕಕ್ಕೆ ಬದಲಾಗಿ ವಿಷ್ಣುಲೋಕಕ್ಕೆ ಕೊಂಡೊಯ್ಯುತ್ತದೆ. 7ನೇ ತಿಂಗಳಲ್ಲಿ ಮೃತನು ವಹವಾಪಾದ್ ನಗರವನ್ನು ತಲುಪುತ್ತಾನೆ. ಅಲ್ಲಿ ಅದು 7ನೇ ತಿಂಗಳಲ್ಲಿ ಮಾಡಿದ ನೈವೇದ್ಯಗಳನ್ನು ಸೇವಿಸಿ ಮುಂದೆ ಸಾಗುತ್ತದೆ. ಯಮದೂತರಿಂದ ಸೋಲಿಸಲ್ಪಟ್ಟು ಅದು ದುಃಖಿಸುತ್ತದೆ. ನಾನು ನನ್ನ ಜೀವನದುದ್ದಕ್ಕೂ ದಾನವನ್ನು ಮಾಡಲಿಲ್ಲ, ನೈವೇದ್ಯಗಳನ್ನು ಅರ್ಪಿಸಲಿಲ್ಲ, ತೀರ್ಥಯಾತ್ರೆಗಳನ್ನು ಮಾಡಲಿಲ್ಲ ಅಥವಾ ದಯೆಯ ಕಾರ್ಯಗಳಲ್ಲಿ ತೊಡಗಲಿಲ್ಲ. ಮೂರ್ಖ ದೇಹ, ಈಗ ನೀವು ನಿಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಅನುಭವಿಸಬೇಕು. ಓ ಪಕ್ಷಿಗಳ ರಾಜ, 8ನೇ ತಿಂಗಳಲ್ಲಿ ಆತ್ಮವು ದುಃಖದ್ಪುರವನ್ನು ತಲುಪುತ್ತದೆ. ಅಲ್ಲಿ ಅದು ತನ್ನ ಸಂಬಂಧಿಕರು ನೀಡಿದ 8ನೇ ತಿಂಗಳ ನೈವೇದ್ಯ ಮತ್ತು ನೀರನ್ನು ಸೇವಿಸಿ ನಾನಾಕರಣದ ಕಡೆಗೆ ಸಾಗುತ್ತದೆ. ದಾರಿಯುದ್ದಕ್ಕೂ ಸೋಲಿಸಲ್ಪಟ್ಟರೂ ಅದು ದುಃಖಿಸುತ್ತದೆ. ನನ್ನ ಆಕರ್ಷಕ ಹೆಂಡತಿಯೊಂದಿಗೆ ಸಂತೋಷಕರ ಜೀವನ ಎಲ್ಲಿದೆ ಮತ್ತು ರಾಡ್ ಮತ್ತು ಕ್ಲಬ್ಗಳಿಂದ ಈ ಕ್ರೂರ ಹೊಡೆತ ಎಲ್ಲಿದೆ? ಹೀಗೆ ಕೊರಗುತ್ತಾ 9ನೇ ತಿಂಗಳಲ್ಲಿ ಆನಂದಪುರವನ್ನು ತಲುಪುತ್ತದೆ. 9ನೇ ತಿಂಗಳಲ್ಲಿ ಮಗ ಮಾಡಿದ ನೈವೇದ್ಯವನ್ನು ಸೇವಿಸಿ ಆತ್ಮವು ನಾನಾ ರೀತಿಯಲ್ಲಿ ರೋಧಿಸುತ್ತದೆ. ಅನಂತರ 10ನೆಯ ತಿಂಗಳಲ್ಲಿ ಯಮದೂತರು ಅದನ್ನು ಸುತಪ್ತ ಭವನಕ್ಕೆ ಕೊಂಡೊಯ್ದು ದಾರಿಯುದ್ದಕ್ಕೂ ಕೋಲುಗಳಿಂದ ಹೊಡೆದು ಆತ್ಮವು ದುಃಖಿಸುವಂತೆ ಮಾಡುತ್ತಾರೆ. ನನ್ನ ಪಾದಗಳನ್ನು ಮೃದುವಾಗಿ ಮಸಾಜ್ ಮಾಡುತ್ತಿದ್ದ ನನ್ನ ಪುತ್ರರು ಎಲ್ಲಿದ್ದಾರೆ? ಮತ್ತು ಈ ಯಮದೂತರು ಈಗ ಎಲ್ಲಿ ಕರುಣೆಯಿಲ್ಲದೆ ತಮ್ಮ ಕಠಿಣ ಕೈಗಳಿಂದ ನನ್ನ ಪಾದಗಳನ್ನು ಎಳೆದುಕೊಂಡು ಹೋಗುತ್ತಿದ್ದಾರೆ? 10ನೇ ತಿಂಗಳ ನೈವೇದ್ಯ ಮತ್ತು ನೀರನ್ನು ಸೇವಿಸಿದ ನಂತರ ಆತ್ಮವು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ, ರೌರವಪುರವನ್ನು ತಲುಪುತ್ತದೆ. ಯಮದೂತರು ಅದರ ಬೆನ್ನನ್ನು ಹೊಡೆದಾಗ ಆತ್ಮವು ದುಃಖಿಸುತ್ತದೆ. ನಾನು ಮೃದುವಾದ ಹತ್ತಿ ಹಾಸಿಗೆಗಳ ಮೇಲೆ ಎಲ್ಲಿ ಮಲಗಿದ್ದೆ ಮತ್ತು ನಾನು ಈಗ ಎಲ್ಲಿದ್ದೇನೆ? ಯಮದೂತರಿಂದ ಕರುಣೆಯಿಲ್ಲದೆ ಹೊಡೆದು ನೋವಿನಿಂದ ಬದಿಗೆ ತಿರುಗಿದೆ. ಓ ಪಕ್ಷಿಗಳ ರಾಜ, ಆತ್ಮವು ಭೂಮಿಯ ಮೇಲೆ ನೀಡಿದ ನೈವೇದ್ಯ ಮತ್ತು ನೀರನ್ನು ಸೇವಿಸಿ ಯಮಪುರದ ಕಡೆಗೆ ಸಾಗುತ್ತದೆ. ದಾರಿಯುದ್ದಕ್ಕೂ ಯಮದೂತರು ಅದನ್ನು ಕೊಡಲಿಯಿಂದ ಹೊಡೆದು ಆತ್ಮವು ದುಃಖಿಸಲು ಕಾರಣವಾಯಿತು. ನನ್ನ ಕುಟುಂಬದವರು ನನ್ನ ತಲೆಯನ್ನು ಎಲ್ಲಿ ಮೃದುವಾಗಿ ಎಣ್ಣೆಯಿಂದ ಮಸಾಜ್ ಮಾಡಿದರು ಮತ್ತು ಯಮದೂತರು ಎಲ್ಲಿ ಈ ಕ್ರೂರ ಹೊಡೆಯುತ್ತಿದ್ದಾರೆ? ನಂತರ ಆತ್ಮವು ಪ್ರಯೋಗ್ ನಗರದ ಕಡೆಗೆ ಚಲಿಸುತ್ತದೆ. ಅಲ್ಲಿ ಅದು ಅರ್ಪಣೆಗಳನ್ನು ಸೇವಿಸುತ್ತದೆ. ತರುವಾಯ 1 ವರ್ಷದ ನಂತರ ಇದು ಸೀತಾದಿಯ ನಗರದ ಕಡೆಗೆ ಸಾಗುತ್ತದೆ. ಆತ್ಮವು ತನ್ನ ಪ್ರಯಾಣದಲ್ಲಿ ಮುಂದುವರೆದಂತೆ ಯಮದೂತರು ಅದರ ನಾಲಿಗೆಯನ್ನು ಚಾಕುವಿನಿಂದ ಕತ್ತರಿಸಿದರು. ಆತ್ಮವು ನೋವಿನಿಂದ ದುಃಖಿಸುವಂತೆ ಮಾಡುತ್ತದೆ. ಒಂದು ಕಾಲದಲ್ಲಿ ಪ್ರೀತಿಪಾತ್ರರೊಂದಿಗಿನ ಅದರ ಸಿಹಿ ಸಂಭಾಷಣೆಗಾಗಿ ಈ ನಾಲಿಗೆಯನ್ನು ಹೊಗಳಿದ್ದರೆ
ಈಗ ಅದು ತೆರೆದ ಕ್ಷಣದಲ್ಲಿ ಅದನ್ನು ಹರಿತವಾದ ಚಾಕುಗಳಿಂದ ಕತ್ತರಿಸಲಾಗುತ್ತದೆ. ಅದೇ ಪಟ್ಟಣದಲ್ಲಿ ಮೃತರು ವಾರ್ಷಿಕ ನೈವೇದ್ಯ, ಪಿಂಡ ಮತ್ತು ಶ್ರಾದ್ದ ಸಮಾರಂಭದಲ್ಲಿ ನೀಡಿದ ಇತರ ವಸ್ತುಗಳನ್ನು ಸೇವಿಸುತ್ತಾರೆ ಮತ್ತು ನಂತರ ಮುಂದುವರಿಯುತ್ತಾರೆ. ಆತ್ಮವು ನಂತರ ಭೀತಿ ನಗರವನ್ನು ತಲುಪುತ್ತದೆ. ದಾರಿಯುದ್ದಕ್ಕೂ ಅದು ತನ್ನ ಪಾಪಗಳನ್ನು ವಿವರಿಸುತ್ತದೆ ಮತ್ತು ಸ್ವತಃ ಖಂಡಿಸುತ್ತದೆ. ಎಂಪುರಿಗೆ ಹೋಗುವ ಈ ಹಾದಿಯಲ್ಲಿ ಹೆಂಗಸರು ಇದೇ ರೀತಿ ಕೊರಗುತ್ತಾರೆ. ಇದರ ನಂತರ ಮೃತನು ಅತ್ಯಂತ ಸಮೀಪವಿರುವ ಎಂಪುರಿಗೆ ತಲುಪುತ್ತಾನೆ. ಎಂಪುರಿಯು 44 ಯೋಜನೆಗಳಷ್ಟು ವ್ಯಾಪಿಸಿದೆ ಮತ್ತು ಶ್ರವಣ ಎಂಬ 13 ದ್ವಾರಪಾಲಕರನ್ನು ಹೊಂದಿದೆ. ಅವರು ಶ್ರವಣ ಕಾರ್ಯಗಳಿಂದ ಸಂತೋಷಪಡುತ್ತಾರೆ. ಈ ಕ್ಷೇತ್ರದಲ್ಲಿ ಮೃತನು ಭಯಂಕರವಾದ ಯಮರಾಜನನ್ನು ಎದುರಿಸುತ್ತಾನೆ. ಅವನು ಕೋಪದಿಂದ ಕೆಂಪಾದ ಕಣ್ಣುಗಳು, ಕಪ್ಪು ಪರ್ವತದಂತೆ ಕಾಣುವ ಮುಖ ಮತ್ತು ದೊಡ್ಡ ಹಲ್ಲುಗಳನ್ನು ಹೊಂದಿರುವ ಭಯಾನಕ ಅಭಿವ್ಯಕ್ತಿಯನ್ನು ಹೊಂದಿದ್ದಾನೆ. ಯಮರಾಜನ ಭಯಾನಕ ನೋಟವು ಅವನನ್ನು ಸುತ್ತುವರೆದಿರುವ ಹಲವಾರು ಕಾಯಿಲೆಗಳಿಂದ ಕೂಡಿದೆ. ಒಂದು ಕೈಯಲ್ಲಿ ಕೋಲು ಹಿಡಿದರೆ ಇನ್ನೊಂದು ಕೈಯಲ್ಲಿ ಕುಣಿಕೆ ಹಿಡಿದು ನಿಂತಿದ್ದಾರೆ. ಯಮಲೋಕವನ್ನು ತಲುಪಿದ ನಂತರ ಆತ್ಮವು ಮೊದಲೇ ವಿವರಿಸಿದಂತೆ ಒಳ್ಳೆಯ ಅಥವಾ ಕೆಟ್ಟ ಅದೃಷ್ಟವನ್ನು ಅನುಭವಿಸುತ್ತದೆ. ಪಾಪದ ಆತ್ಮವು ಭಯಾನಕ ಅಂತ್ಯವನ್ನು ಎದುರಿಸುತ್ತದೆ. ಪಾದರಕ್ಷೆ, ಛತ್ರಿ, ಮನೆಗಳನ್ನು ದಾನ ಮಾಡುವವರು ಮತ್ತು ಸತ್ಕಾರ್ಯಗಳನ್ನು ಮಾಡುವವರು ಕಿವಿಯೋಲೆ ಮತ್ತು ಕಿರೀಟವನ್ನು ಹೊಂದಿರುವ ಯಮರಾಜನನ್ನು ನೋಡುತ್ತಾರೆ. ಆತ್ಮವು ಅಲ್ಲಿ ತುಂಬಾ ಹಸಿದಿರುವ ಕಾರಣ ಏಕಾದಶಿ, ದ್ವಾದಶಿ, ಶತಮಾಸ ಮತ್ತು ವಾರ್ಷಿಕ ಶ್ರಾದ್ದದಂದು ಬ್ರಾಹ್ಮಣರಿಗೆ ಆಹಾರವನ್ನು ನೀಡುವುದು ಅತ್ಯಗತ್ಯ. ಸ್ವಾರ್ಥದಿಂದ ಬದುಕುವ ಜನರು ತಮ್ಮ ಇಷ್ಟಾರ್ಥಗಳನ್ನು ಮಾತ್ರ ಪೂರೈಸಿಕೊಂಡು ಮರಣಾನಂತರದ ಜೀವನಕ್ಕಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡದೆ ಕೊನೆಯಲ್ಲಿ ನರಳುತ್ತಾರೆ. ಓ ಗುರುದೇವ, ನಾನು ಯಮಲೋಕಕ್ಕೆ ಆತ್ಮದ ಪ್ರಯಾಣ ಮತ್ತು ವರ್ಷವಿಡೀ ಮಾಡಿದ ಕ್ರಿಯೆಗಳನ್ನು ವಿವರಿಸಿದ್ದೇನೆ. ದಾರಿಯುದ್ದಕ್ಕೂ ಎದುರಾಗುವ 16 ನಗರಗಳು ಸೇರಿದಂತೆ 13 ದಿನಗಳ ನಂತರ ಯಮದೂತರೊಂದಿಗೆ ಆತ್ಮದ ಪ್ರಯಾಣದ ಸಂಕ್ಷಿಪ್ತ ವಿವರಣೆ ಇದು. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.